ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದಯಾಮಾತೆ ದೇವಾಲಯ ಪಾನೀರ್ನಲ್ಲಿದ್ದೀವಿ. ಬಸ್ಸನ್ನೆಲ್ಲ ನೋಡ್ತಿದ್ದೀರಲ್ವಾ. ಪಾನೀರು ಧರ್ಮ ಕೇಂದ್ರದ ಭಕ್ತಾದಿಗಳೆಲ್ಲರೂ ಇವತ್ತು ಪಾನೀರ್ನಿಂದ ಕೇರಳದ ವಿಳಕಣ್ಣೂರು ಎನ್ನುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಬೆಳಿಗ್ಗೆ 5 ಗಂಟೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರಪ್ಪ. ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ. ಬಂದು ತಮ್ಮ ತಮ್ಮ ಸೀಟ್ನಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಹೊರಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ನಾನು ಇವ್ರದೆಲ್ಲ ವಿಡಿಯೋ ತೆಗಿತಾ ಇದ್ದೇನೆ. ನೋಡಿ, ಯಾರು ರಾತ್ರಿ ನಿದ್ದೆನೇ ಮಾಡಿಲ್ಲ ಕಾಣಬೇಕು, ಎಷ್ಟು ಖುಷಿಲಿದ್ದಾರೆ. ಇಲ್ಲಿಂದ ನಾವು ನೇರವಾಗಿ ಇವಾಗ ಕುಂಬ್ಳೆಗೆ ನಾವು ಹೋಗ್ತಿದ್ದೀವಿ. ಕುಂಬ್ಳೆಯಲ್ಲಿ ನಮ್ಮ ಬೆಳಗಿನ ಉಪಹಾರ ಪ್ರಯಾಣದ ಸಾರಿ ನಿರ್ವಹಣೆ ಇವರೇ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಅಂತ ಆಯಿತು. ಇವಾಗ ನಾವು ಕುಂಬ್ಳೆಯಿಂದ 108 ಕಿಲೋಮೀಟರ್ ದೂರದಲ್ಲಿರುವಂಥ ವಿಳಕಣ್ಣೂರು ಎನ್ನುವಂಥ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗ ಪ್ರತಿಯೊಬ್ಬರು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೇಳಿಸ್ಕೊಳ್ಳಿ ನೀವು. ಅಂತೂ ಹಾಡ್ತಾ ನಾವು ವಿಳಕಣ್ಣೂರು ಬಂದು ತಲುಪೇ ಬಿಟ್ವಿ. ಎಲ್ಲರೂ ಬಸ್ನಿಂದ ಇಳಿತಿದ್ದಾರೆ. ಸುಂದರವಾದ ಪ್ರಕೃತಿಯ ನಡುವೆ ಬೆಟ್ಟದ ಮೇಲೆ ದೇವಾಲಯವನ್ನು ಕಾಣ್ಬೋದಾಗಿದೆ. ಇದು ದೇವಾಲಯದ ಮುಂಭಾಗ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಪಾನೀರನ ಭಕ್ತಾದಿಗಳರು ನಿಧಾನವಾಗಿ ಬೆಟ್ಟದ ಮೇಲೆ ಹತ್ತಿಕೊಂಡು ಬರ್ತಾ ಇದ್ದಾರೆ. ಹಾಗೆ ದೇವಾಲಯದ ಒಂದು ಭಾಗದಲ್ಲಿ ನೋಡೋದಾದರೆ ಅಲ್ಲಿ ಚಿತ್ರವನ್ನು ನೀವು ಗಮನಿಸಿರ್ಬೋದು. ಪರಮ ಪ್ರಸಾದದಲ್ಲಿರುವಂತಹ ಆ ರೊಟ್ಟಿಯಲ್ಲಿ ಯೇಸುವಿನ ಮುಖಚರ್ಯೆಯನ್ನು ನೀವು ಕಾಣ್ತಾ ಇದ್ದೀರಾ. ಒಳಭಾಗದಲ್ಲಿ ಪ್ರಾರ್ಥನೆಗಳು ನಡೀತಾ ಇದ್ದವು. ನಾವು ಅದನ್ನು ನೋಡಿದ್ವಿ. ಬಹಳ ಸಂತೋಷವಾಯಿತು ನಮಗೆ. ಅದರ ಬಳಿಕ ನಮ್ಮ ಭಕ್ತಾದಿಗಳೆಲ್ಲರೂ ಕೂಡ ಒಂದು ಬದಿಯಿಂದ ಸಾಲಾಗಿ ದೇವಾಲಯದ ಒಳಗಡೆ ಹೋಗೋದಕ್ಕೆ ಪ್ರಾರಂಭವನ್ನು ಮಾಡಿದರು. ಇದಾಗಿದೆ ಆ ಪರಿಶುದ್ಧವಾದ ಸ್ಥಳ. ಆ ಪರಿಶುದ್ಧವಾದ ಪರಮ ಪ್ರಸಾದದ ರೊಟ್ಟಿಯಲ್ಲಿ ಯೇಸುವಿನ ಮುಖಚರ್ಯ ಕಂಡಂಥ ಸ್ಥಳ ಇಲ್ಲಿ ನೀವು ಕಾಣಬಹುದು ಚಿತ್ರದಲ್ಲಿ. ಹತ್ತಿರದಿಂದ ನೋಡಿದಾಗ ಆ ರೊಟ್ಟಿಯಲ್ಲಿ ಯೇಸುವಿನ ಮುಖಚರ್ಯೆ ಕಾಣ್ತಿರೋದು ನಮಗೆ ಕಾಣ್ತಾ ಇದೆ. ಅದನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದೆವು. ದೇವಾಲಯದಿಂದ ಹೊರ ಬಂದು ನಾವು ಬಸ್ ಹತ್ತಿದೆವು. ನಂತರ ವಿಳಕಣ್ಣೂರಿನಿಂದ ಮದರ್ ಪೆಟ್ರಾ ಮ್ಯೂಸಿಯಂ ಎಟ್ ಸೆಂಟ್ ಏಂಜಲ್ಸ್ ಕಾನ್ವೆಂಟ್ ಕಣ್ಣೂರು ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ನಾವು ಪ್ರಯಾಣವನ್ನು ಮಾಡ್ತಾ ಕಾನ್ವೆಂಟಿಗೆ ಬಂದೆವು. ಬಂದಾಗ ತುಂಬ ಹೊಟ್ಟೆ ಹಸಿತಾ ಇತ್ತು. ಬಂದ ತಕ್ಷಣವೇ ನಾವೆಲ್ಲರೂ ಊಟ ಮಾಡೋದಕ್ಕೆ ಸಿದ್ಧತೆಯನ್ನು ನಾವು ಮಾಡಿದ್ವಿ. ಎಲ್ಲರೂ ಊಟಕ್ಕೆ ರೆಡಿಯಾಗಿದ್ದಾರೆ, ಬಡಿಸೋರಿದ್ದಾರೆ. ಚೆನ್ನಾಗಿ ನಾವು ಊಟವನ್ನು ಮಾಡಿದ್ವಿ. ನಾನು ಕೂಡ ಚೆನ್ನಾಗಿ ಊಟ ಮಾಡಿದೆ. ಪರೋಟ ತಿಂದೆ. ಭಾಳ ಖುಷಿ ಆಯಿತು. ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೀರಲ್ವಾ. ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ. ವೆರಿ ಗುಡ್. ಈಗ ನೀವು ಮದರ್ ಪೆತ್ರರವನ್ನು ಕಾಣ್ತಿದ್ದೀರಿ. ಹಾಗೆ ಇದು ಅವರ ಸಮಾಧಿ ಕೂಡ ಆಗಿರುತ್ತದೆ. ಗುರುಗಳು ಸರ್ವರನ್ನು ಉದ್ದೇಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಪ್ರಾರ್ಥನೆ ನಂತರ ನಾವೆಲ್ಲರೂ ಹತ್ತಿರದಲ್ಲಿದ್ದಂಥ ಮದರ್ ಪೇತ್ರರವರ ಮ್ಯೂಸಿಯಂಗೆ ನಾವು ಹೋದೆವು. ಆ ಮ್ಯೂಸಿಯಂನಲ್ಲಿ ಇದ್ದಂಥ ಹಳೆಯ ಕಾಲದ ವಸ್ತುಗಳು, ಸಂಗ್ರಹಗಳನ್ನು ನಾವು ನೋಡಿ ಖುಷಿಪಟ್ಟೆವು.
ವಸ್ತು ಸಂಗ್ರಹಾಲಯವನ್ನು ನೋಡಿದ ತಕ್ಷಣ ನಾವೆಲ್ಲರೂ ಚಹಾ ಕುಡಿಯೋದಕ್ಕೆ ಬಂದ್ವಿ. ಗುರುಗಳು ಎಲ್ರಿಗೆ ಚಹಾವನ್ನು ವಿತರಿಸ್ತಿದ್ರು. ಚಹಾ ಕುಡಿದು ನೇರವಾಗಿ ಮತ್ತೆ ನಮ್ಮ ಊರಿಗೆ ನಾವು ಹಿಂದಿರುಗಿದ್ವಿ. ದಾರಿಯಲ್ಲಿ ಹಾಡುತ್ತಾ ಕುಣಿಯುತ್ತಾ ನಂತರ ನಮ್ಮ ಊರಿಗೆ ನಾವು ತಲುಪಿದ್ವಿ. ದೇವರು ನಮಗೆ ಒಳ್ಳೆಯ ದಿನವನ್ನು ದಯಪಾಲಿಸಬೇಕಾಗಿ ವಂದನೆ ಸಲ್ಲಿಸಿದೆವು. ನಂತರ ನಮ್ಮ ಮನೆಗಳಿಗೆ ನಾವು ಹೊರಟ್ವಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.